ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಸತಿ ಶಾಲಾ ಕಾಲೇಜುಗಳಲ್ಲಿ ಪ್ರಥಮ PUC ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿತ್ತು. ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಏಪ್ರಿಲ್ 23ರಂದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿತ್ತು. ನೆಕ್ಸ್ಟ್ ಇಲ್ಲಿ ಫೈನಲ್ ಡೇ ಅಂದರೆ ಲಾಸ್ಟ್ ಡೇ ಯಾವಾಗಿತ್ತು ಅಂದರೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏಪ್ರಿಲ್ 29 ಇತ್ತು. ಇನ್ನು ಆನ್ಲೈನ್ ಮೂಲಕ ಬಂದಂತಹ ಅರ್ಜಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ 30ನೇ ಏಪ್ರಿಲ್ 2026ವರೆಗೂ ಇಲ್ಲಿ ಅವಕಾಶ ಇತ್ತು. ಆದರೆ ತಾವು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಇಲ್ಲಿ ಫಸ್ಟ್ ರೌಂಡ್ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಮೊದಲ ಹಂತದ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಕ್ರೈಸ್ ಅವರು ತಿಳಿಸಿರುವ ಹಾಗೆ ಇಲ್ಲಿ ಮೇ 4, 2026ರಂದು ಬಿಡುಗಡೆ ಆಗಬೇಕಾಗಿತ್ತು. ಇಲ್ಲಿ ಫಸ್ಟ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದ ಆಯ್ಕೆ ಪಟ್ಟಿ ಇನ್ನೂ ಕೂಡ ಬಿಡುಗಡೆ ಆಗಿರುವುದಿಲ್ಲ. ಇಲ್ಲಿ ಅದನ್ನು ನೋಡ್ತಾ ಹೋದಾಗ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಇಲ್ಲಿ ಕ್ರೈಸ್ ಅವರು ಪಾಲಿಸ್ತಿದ್ದಾರೆ. ಏನು ರೂಲ್ಸ್ ಅಂದರೆ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಒಟ್ಟಾರೆಯಾಗಿರುವಂತಹ ವಸತಿ ಶಾಲಾ ಕಾಲೇಜುಗಳಲ್ಲಿ ಲಭ್ಯವಿರುವಂತಹ 100% ಸ್ಥಾನಗಳಲ್ಲಿ ಆಯಾ ಜಿಲ್ಲೆಯ ಸ್ಥಳೀಯ ಲೋಕಲ್ ಅಭ್ಯರ್ಥಿಗಳಿಗೆ ಇಲ್ಲಿ ವರ್ಗವಾರು 75% ಹಾಗೂ ಇತರ ಜಿಲ್ಲೆಗಳ ನಾನ್ ಲೋಕಲ್ ಅಭ್ಯರ್ಥಿಗಳಿಗೆ 25% ಸ್ಥಾನಗಳನ್ನು ಇಲ್ಲಿ ಮೀಸಲು ಇಡಲಾಗಿತ್ತು. ಅದು ಅಷ್ಟೇ ಅಲ್ಲದೆ 2026-27ನೇ ಶೈಕ್ಷಣಿಕ ಸಾಲಿಗೆ 50% ಸ್ಥಾನಗಳನ್ನು ಕ್ರೈಸ್ ವಿದ್ಯಾರ್ಥಿಗಳಿಗೆ ಮೀಸಲು ಇಡಲಾಗಿದೆ. ಹಾಗಾಗಿ ಇಲ್ಲಿ ಅದು ಅಷ್ಟೇ ಅಲ್ಲದೆ ಮತ್ತು ಇಲ್ಲಿ ಏನು ಅಂದರೆ ಮೆರಿಟ್ ಕಮ್ ಇಲ್ಲಿ ಮೀಸಲಾತಿ ಪ್ರಕಾರ ವಿದ್ಯಾರ್ಥಿಗಳ ಆದ್ಯತೆಯ ಆಧಾರದ ಮೇಲೆ ದಾಖಲಾತಿಯನ್ನು ಇಲ್ಲಿ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಏನು ಅಂದರೆ ಇಲ್ಲಿ ಮೀಸಲಾತಿ ಅಂದರೆ ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಿರುವುದರಿಂದಾಗಿ ಸ್ವಲ್ಪ ತಡ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ. ಆದ್ದರಿಂದ ಇಲ್ಲಿ ತಾವು ಕೂಡ ಎಲ್ಲ ದಾಖಲೆಗಳ ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಏನು ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟಂತಹ ಜಾತಿಯ ಆದಾಯ ಪ್ರಮಾಣ ಪತ್ರ ಅದು ಕೂಡ ಒರಿಜಿನಲ್ ಅಂತ ಹೇಳಿದ್ದಾರೆ. ಅದರೊಂದಿಗೆ ಆಧಾರ್ ಕಾರ್ಡ್ ನಕಲು ಪ್ರತಿ ಆಗಿರ್ಬೋದು ಮತ್ತು ಇಲ್ಲಿ ಗ್ರಾಮೀಣ ಅಥವಾ ನಗರ ಶಾಲೆಯಿಂದ ಪಡೆಯಲಾದ ವ್ಯಾಸಂಗ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿ, SSLC ಅಂಕಪಟ್ಟಿ ಹಾಗೂ ಮುಂತಾದ ಅಗತ್ಯ ದಾಖಲೆಗಳು, ವಿಶೇಷ ವರ್ಗದವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು. ಈ ವರ್ಷ ಇಲ್ಲಿ 31 ವಸತಿ ಶಾಲೆಗಳನ್ನು ಮತ್ತೆ ಉನ್ನತೀಕರಿಸಿದ್ದಾರೆ. ಅಂದರೆ SSLC ಇದ್ದಂಥ ಶಾಲೆಗಳನ್ನು PUC ಕೂಡ ಅಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಈ ವರ್ಷ ಅಲ್ಲಿ ಮೂಲ ಸೌಕರ್ಯಗಳನ್ನು ಇಲ್ಲಿ ಇರುವಂತಹ ಶಾಲೆಗಳಲ್ಲಿ 31 ವಸತಿ ಶಾಲೆಗಳಿದಾವಲ್ಲ ಅವುಗಳನ್ನು ಇಲ್ಲಿ ಪದವಿ ಪೂರ್ವ ಕಾಲೇಜನ್ನಾಗಿ ಇಲ್ಲಿ ಉನ್ನತೀಕರಣ ಮಾಡಿರ್ತಾರೆ. ಸೊ ಇಲ್ಲಿ ಭಾಳಷ್ಟು ತಮಗೆ ಅವಕಾಶಗಳಿದ್ದಾವೆ. ತಾವು ಕೂಡ ಎಲ್ಲ ದಾಖಲೆಗಳನ್ನ ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಅವರು ನೀಡಿರುವಂಥ ದಿನಾಂಕ ಆಗಿಲ್ಲ. 12 ದಿನಗಳಲ್ಲಿ ತಮಗೆ ಇಲ್ಲಿ ಮೊದಲ ಸುತ್ತಿನ ಅಥವಾ ಮೊದಲ ಹಂತದ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟವಾಗುವಂಥ ಸಾಧ್ಯತೆ ಸಾಕಷ್ಟು ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಧನ್ಯವಾದಗಳು.